ಪೊಲೀಸ್ ಬಳಸಿಕೊಂಡು ಹೀನಾಯ ಕೆಲಸ ಮಾಡ್ತಾ ಸರ್ಕಾರ. ಎಲ್ಲೋ ಒಂದು ಕಡೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನ ಹತ್ತಿಕ್ಕೋದಕ್ಕೆ ಪೊಲೀಸ್ನ ಉಪಯೋಗಿಸ್ಕೊಂಡು ಮಾಡ್ತಿರೋಂಥದ್ದು. 9 ತಾಲೂಕಿಗೆ ಆಸರಿಯಾದ ಹೇಮಾವತಿ ನೀರಿಗೆ ದೊಡ್ಡ ಕಂಟಕ. ತುಮಕೂರು ಜಿಲ್ಲೆಗೆ ಪಾವಗಡ ಒಂದು ಬಿಟ್ಟರೆ 11 ಅಸೆಂಬ್ಲಿ ಕ್ಷೇತ್ರದಲ್ಲಿ 10 ಅಸೆಂಬ್ಲಿ ಕ್ಷೇತ್ರವೂ ಕೂಡ ಹೇಮಾವತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ. ಹೇಮಾವತಿ ಇಲ್ಲ ಅಂದ್ರೆ ತುಮಕೂರು ಆಗುತ್ತೆ ಬರಡು ಭೂಮಿ. ಹೇಮಾವತಿ ಮೇಲೆ ನಾವು ಅವಲಂಬಿತ. ಹೇಮಾವತಿ ಇಲ್ಲ ಅಂದರೆ ನಮ್ಮ ಜಿಲ್ಲೆ ಪರಿಸ್ಥಿತಿ ಪಾವಗಡ ಬಳಗಾಡಿನ ಪರಿಸ್ಥಿತಿಗಿನ್ನ ವರ್ಸ್ಟ್ ಆಗಿರೋದು. ಹೇಮಾವತಿ ಲಿಂಕಿಂಗ್ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟ ಇವತ್ತು ತೀವ್ರಗೊಂಡಿರುವಂಥದ್ದು. ಈಗಾಗಲೇ ಸಂಕಾಪುರದಲ್ಲಿ ನಡೀತಾ ಇರುವಂಥ ಹೇಮಾವತಿ ಹೋರಾಟ ಏನಿದೆ ಆ ಒಂದು ಹೋರಾಟಕ್ಕೆ ಈಗಾಗಲೇ ನಿಷೇಧಾಜ್ಞೆ ಜಾರಿಯನ್ನು ಕೂಡ ಮಾಡಲಾಗಿರುವಂಥದ್ದು. ಹೀಗಾಗಿ ಹೋರಾಟದ ಬೆನ್ನಲ್ಲೇ ಈಗಾಗಲೇ ಪೊಲೀಸ್ನವರು ಕೂಡ ಹಲವಾರನ್ನ ಹೋರಾಟಗಾರನ ಕೂಡ ಬಂಧಿಸಿರುವಂಥದ್ದು. ಈಗಾಗಲೇ ಶಾಸಕ ಜಿ.ಬಿ. ಜ್ಯೋತಿ ಗಣೇಶ್ ಅವರು ಕೂಡ ಈ ಒಂದು ಹೋರಾಟಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಈಗ ನನ್ನೊಟ್ಟಿಗೆ ಅವ್ರನ್ನು ಕೂಡ ಮಾತಾಡಿಸ್ತೇನೆ. ಸರ್ ನಮಸ್ತೆ. ಈಗ ಇವತ್ತಿನ ಹೋರಾಟಕ್ಕೆ ನಿಷೇಧಾಜ್ಞೆ ಜಾರಿಯಾಗಿದೆ ಸರ್. ಒಂದು ಕಡೆ ಹೋರಾಟಗಾರನ ಬಂಧಿಸುವಂಥ ಕೆಲಸ ಆಗ್ತಾ ಇದೆ, ಇದನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ ಅಂತ ಸರ್. ಇದೆಲ್ಲೋ ಒಂದು ಕಡೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನು ಹತ್ತಿಕ್ಕೋದಕ್ಕೆ ಪೊಲೀಸ್ನ ಉಪಯೋಗಿಸ್ಕೊಂಡು ಮಾಡ್ತಿರೋಂಥದ್ದು ಮೊದಲನೇದಾಗಿ ಹೀನಾಯ ಒಂದು ಕೆಲಸ ಅಂತ ಮೊದಲನೇದಾಗಿ ಇದನ್ನು ಖಂಡಿಸ್ತಾ, ತುಮಕೂರು ಜಿಲ್ಲೆಗೆ ಪಾವಗಡ ಒಂದು ಬಿಟ್ಟರೆ 11 ಅಸೆಂಬ್ಲಿ ಕ್ಷೇತ್ರದಲ್ಲಿ 10 ಅಸೆಂಬ್ಲಿ ಕ್ಷೇತ್ರವೂ ಕೂಡ ಹೇಮಾವತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ. ಅದು ಜಾಸ್ತಿ ಉಪಯೋಗಿಸ್ತಿರೋದು ಗುಬ್ಬಿ ಇರ್ಬೋದು, ತುರುವೇಕೆರೆ ಇರ್ಬೋದು, ಅನಂತರ ತುಮಕೂರಿಗೆ ತಾಲೂಕು ಇರ್ಬೋದು, ಮತ್ತು ನಮ್ಮ ಜಿಲ್ಲೆಯಲ್ಲೇ ಸುಮಾರು 6 TMC ಕುಡಿಯೋ ನೀರಿಗಿದೆ. ಒಟ್ಟು 25 TMCಲಿ ನಾಗಮಂಗ್ಲಕ್ಕೆ 4 TMC ಹೋದರೆ ಮಿಕ್ಕಿದ್ದು ನಮಗೆ 19 TMC ಅಷ್ಟು ತುಮಕೂರು ಜಿಲ್ಲೆಗೆ ನೀರಿರುವಂಥದ್ದು. ಪಾವಗಡ ಒಂದು ಹೊರತುಪಡಿಸಿದ್ರೆ ಎಲ್ಲ ತಾಲೂಕುಗಳು ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಹೇಮಾವತಿ ಮೇಲೆ ನಾವು ಅವಲಂಬಿತ. ಹೇಮಾವತಿ ಇಲ್ಲ ಅಂದರೆ ನಮ್ಮ ಜಿಲ್ಲೆ ಪರಿಸ್ಥಿತಿ ಪಾವಗಡ ಬಳಗಾಡಿನ ಪರಿಸ್ಥಿತಿಗಿನ್ನ ವರ್ಸ್ಟ್ ಆಗಿರೋದು. ಏನೋ ಇಂದಿನ ಪೂರ್ವಿಕರು ಅದೆಲ್ಲ ಇರ್ಬೋದು, ಕುಣಗಲ್ ರಾಜಕಾರಣಿಗಳು ಇರ್ಬೋದು, ತುಮಕೂರು ಜಿಲ್ಲೆ ರಾಜಕಾರಣಿಗಳು ಇರ್ಬೋದು, ಎಲ್ಲರೂ ಸೇರಿ 70ರ ದಶಕದಲ್ಲಿ ಏನೋದು ಅಪ್ರೂವ್ ಆಯಿತು. ತದನಂತರ 80ರ ದಶಕದಲ್ಲಿ ಎಲ್ಲರೂ ಕೂಡ ಹೋರಾಟ ಮಾಡಿ ಬಂದಿರೋದಕ್ಕೆ ಇವತ್ತೇನಾರ ತುಮಕೂರು ಜಿಲ್ಲೆಗೆ ಇವತ್ತೇನಾರ ರೈತರು ಚೆನ್ನಾಗಿದ್ದಾರೆ ಅಂದರೆ ಮತ್ತು ಇಂಡಸ್ಟ್ರಿಗಳು ಬರ್ತಿದ್ದಾರೆ, ಮನೆಗಳು ಕಟ್ಕೊತಿದ್ದಾರೆ ಅಂದರೆ ಹೇಮಾವತಿ ನೀರು. ಅದನ್ನು ಇವರು ಬೈಪಾಸ್ ಮಾಡ್ಕೊಂಡು ಕುಣಗಲ್ಗೆ ನೀರು ತೊಗೊಂಡೋಗೋದಕ್ಕೆ ಯಾರ್ದು ತಕರಾರಿಲ್ಲ. ಆಗಲೇ ನಮ್ಮ ಎಲ್ಲ ನಾಯಕರುಗಳು ಹೇಳಿದ್ದಾರೆ. ನಾನು ಇಂಥವ್ರ ಹೆಸರು ಅಂತ ಹೇಳಲ್ಲ, ನಮ್ಮಲ್ಲಿರುವಂಥ ಎಲ್ಲ ನಾಯಕರುಗಳು ಹೇಳಿದ್ದಾರೆ. ಏನು ಕುಣಗಲ್ಲಿರುವಂಥ 3 TMC ನೀರು ತೊಗೊಂಡೋಗಿ ಯಾರ್ದು ತಕರಾರಿಲ್ಲ. ಇರೋ ಕೆನಾಲು ಏನಿದೆ, ಈಗ ಕುಮಾರಸ್ವಾಮಿ ಅವರು CM ಆದರು 2018ರಲ್ಲಿ. ಆವಾಗ ಏನು ತುಮಕೂರು ಬ್ರಾಂಚ್ ಕೆನಾಲ್ 0 ಅಂತ ಏನು ಕರಿತೀವಿ, ಅದು ಡ್ಯಾಮ್ಗೆ ಸುಮಾರು 110 ಕಿಲೋಮೀಟ್ರ್ ಆಗ್ತದೆ ಅಲ್ಲಿಗೆ. ಅದು ಬಟ್ ನಮಗೆ 0 ಲೆಕ್ಕ. ತುಮಕೂರು ಬ್ರಾಂಚ್ ಕೆನಾಲ್ 0 ಇಂದ 72ರವರೆಗೂ ಮಾತ್ರ ಅಪ್ರೂವ್ ಮಾಡ್ತಾರೆ. ಅವಾಗ 500 ಕೋಟಿ ರೂಪಾಯಿ. ಅವಾಗ DK ಶಿವಕುಮಾರ್ ಅವರು ಅವಾಗ ಮಂತ್ರಿಗಳಿರ್ತಾರೆ. ಏನಕ್ಕೆ ಅಲ್ಲಿವರೆಗೂ ಮಾತ್ರ ಅಪ್ರೂವಲ್ ಕೊಡ್ತಾರೆ ಅಂದರೆ ಅಲ್ಲಿಂದ ಬೈಪಾಸ್ ಮಾಡ್ಕೊಂಡು ಈಗೇನು ತೊಗೊಂಡೋಗ್ತಿದ್ದಾರೆ 167ನೇ ಕಿಲೋಮೀಟ್ರ್, ಬರೀ 70ರವರೆಗೂ 0 to 70ವರೆಗೂ ಮಾತ್ರ ಮಾಡ್ತಾರೆ. ಆದರೆ ಅವಾಗ್ತಿನ ಎಲ್ಲ ರಾಜಕಾರಣಿಗಳು ಅವತ್ತು, ನಾನು ಇಂಥವ್ರ ಹೆಸರು ಹೇಳಲ್ಲ, ಎಲ್ಲರೂ ಕೂಡ ಸೇರಿ ಅದನ್ನು ಅಪೋಸ್ ಮಾಡ್ತಾರೆ. 2018ರಲ್ಲಿ 2019 ಸರ್ಕಾರ ಅವ್ರು ಬಿದ್ದೋಗಿ ಯಡಿಯೂರಪ್ಪನವ್ರು CM ಆದಮೇಲೆ ಮೊದಲೇ ಮಾಡಿದ ಕೆಲಸ ಯಡಿಯೂರಪ್ಪನವರು ಅದನ್ನು ಕ್ಯಾನ್ಸಲ್ ಮಾಡಿ 70ರಿಂದ 167ವರೆಗೂ ಎಕ್ಸಿಸ್ಟಿಂಗ್ ಕ್ಯಾನಲ್ನೇ ರಿನೋವೇಟ್ ಮಾಡೋದಕ್ಕೆ, ರಿಫರ್ಬಿಷ್ ಮಾಡೋದಕ್ಕೆ, ಮಾಡರ್ನೈಸ್ ಮಾಡೋದಕ್ಕೆ ಇನ್ನೊಂದು 500 ರೂಪಾಯಿ ಕೊಡ್ತಾರೆ. 500 ಕೋಟಿ ರೂಪಾಯಿ. ಈಗ ಅದು ನಡೀತಿದೆ ವರ್ಕು. ಸುಮಾರು 70-80 ಭಾಗ ವರ್ಕು ಆಗಿದೆ. ನಾವು ಹೇಳೋದು ಆ ಕೆನಲ್ನಲ್ಲೇ 167ರಿಂದ ಏನು ಥೈಲ್ಯಾಂಡ್ ಇವ್ರು 237 217 ಏನೋ ಇದೆ, ಅಲ್ಲಿವರೆಗೂ ಮಾಡ್ಕೊಂಡು ತೊಗೊಂಡೋಗಿ ಯಾರ್ದು ತಕರಾರಿಲ್ಲ ಅಂತ. ಆದರೆ ಅವರ ಉದ್ದೇಶನೇ ಬೇರೆ. ನಮ್ಮ ಏನು ನೀರು ತುಮಕೂರು ಜಿಲ್ಲೆಗಿರುವಂಥ ನಾಗಮಂಗಲನೂ ಸೇರಿ 25 TMC ನೀರಿದೆ. ಅದರಲ್ಲಿ ಏನೋ ಕಿತ್ಕೊಂಡು ಮುಂದೆ ಅಕ್ಕಪಕ್ಕ ಜಿಲ್ಲೆಗಳು ತೊಗೊಂಡೋಗೋವಂಥ ಹುನ್ನಾರ ನಡೀತಾ ಇದೆ. ಆದ್ದರಿಂದ ತುಮಕೂರು ಜಿಲ್ಲೆಯವರೆಲ್ಲರೂ ಕೂಡ ಒಂದಾಗಿ ನಮ್ಮ ಜಿಲ್ಲೆ ನೀರು ಉಳಿಸ್ಬೇಕು. ವಿಶೇಷವಾಗಿ ಇವತ್ತು ರೈತರುಗಳು ಎಲ್ಲರೂ ಸೇರಿ ಹಲವಾರು ಪ್ರತಿಭಟನೆಗಳಾಗಿದೆ. ಆದರೆ ಇವತ್ತು ಎಲ್ಲರೂ ಕೂಡ ರೈತರು ಕೊಟ್ಟಿರೋಂಥ ಕರೆಗೆ ಎಲ್ಲರೂ ಬರ್ತಿದ್ರು ಕೂಡ ಇವತ್ತೆಲ್ಲೋ ಪೊಲೀಸ್ನ ಬಂದೋಬಸ್ತ್ನಲ್ಲಿ ಪೊಲೀಸನ್ನ ಜಬರ್ದಸ್ತಾಗಿ ಉಪಯೋಗಿಸ್ಕೊಂಡು ಎಲ್ಲರನ್ನೂ ಕೂಡ ಅಲ್ಲಲ್ಲೇ ನಾಯಕರುಗಳಾಗಿರೋಂಥ MLAಗಳನ್ನೆಲ್ಲ ಬಂಧಿಸ್ತಾ ಇರೋಂಥದ್ದು ಖಂಡನಾರ್ಹ. ಇವರು ಏನೇ ಮಾಡಿದ್ರು ಕೂಡ ನಮ್ಮ ಜಿಲ್ಲೆಯ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಇವತ್ತು ರಕ್ತ ಕೊಟ್ಟೆವು ನೀರನ್ನು ಕೊಡೆಯುವಂತೂ ಏನೋ ಒಂದು ಶೀರ್ಷಿಕೆಯಲ್ಲಿ ಇವತ್ತು ಪ್ರತಿಭಟನೆ ಮತ್ತು ಇವತ್ತು ದೊಡ್ಡ ಇದು ನಡೀತಾ ಇದೆ. ರೈತರುಗಳು ಅವರ ಊರುಗಳಲ್ಲೇ ಪ್ರತಿಭಟನೆ ಮಾಡಿ, ರಸ್ತೆ ತಡೆ ಮಾಡಿ, ಇದು ಒಂದು ರಾಜ್ಯದ ಮುಖ್ಯಮಂತ್ರಿಗಳವ್ರಿಗೂ ಕೂಡ ಈ ಬಿಸಿ ತಾಗಬೇಕು. ಈ ಒಂದು ದೃಷ್ಟಿನಲ್ಲಿ ಇವರೇನೇ ಲೀಡ್ರುಗಳ್ನ ಹೌಸ್ ಅರೆಸ್ಟ್ ಎಲ್ಲ ಮಾಡಿದ್ದಾರೆ ಬೆಳಗ್ಗೆಯಿಂದ. ಏನೇ ಮಾಡಿದ್ರು ಕೂಡ ಈ ಹೋರಾಟದಕ್ಕೆ ಹೆಚ್ಚು ನಿಲ್ಲಬಾರ್ದು. ನಮ್ಮ ಹೋರಾಟ ನಮ್ಮ ಜಿಲ್ಲೆಗಿರುವಂಥ ನೀರು ಒಂದು ತೊಟ್ಟು ಕೂಡ ನಮ್ಮ ಜಿಲ್ಲೆ ಬಿಟ್ಟು ಆಚೆಗೆ ಹೋಗ್ದಂಗೆ ಕಾಪಾಡ್ಕೋಬೇಕಾಗಿರೋದು ಪ್ರತಿಯೊಬ್ಬ ರೈತರದು, ನಾಗರಿಕಂದು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಕೆಚ್ಚಪಡ್ತೇನೆ. ಸರ್, ಈಗಾಗಲೇ 900 ಪೊಲೀಸರನ್ನು ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಒಂದು ಕಡೆ ಸುರೇಶ್ ಗೌಡ ಅವರನ್ನ ಈಗಾಗಲೇ ಗೃಹ ಬಂಧನ ಮಾಡಿರುವಂಥದ್ದು, ಒಂದು ಕಡೆ ಹೋರಾಟಗಾರನ ಕೂಡ ಬಂಧಿಸ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಜಿಲ್ಲಾಡಳಿತ ಆ ಹೋರಾಟಗಾರರನ್ನ ಸಂಪೂರ್ಣವಾಗಿ ಬಂಧಿಸುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಹೋರಾಟವನ್ನು ವಿಫಲ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಸರತ್ತು ಮಾಡ್ತಾ ಇದೆಯಾ ಅಂತ. ಅದು ನಾನು ಈಗಾಗಲೇ ಹೇಳಿದೆ. ಈಗ ಪೊಲೀಸ್ನ ಉಪಯೋಗಿಸ್ಕೊಂಡು ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಇವರು
ಒಂದು ದಿವಸ ಮಾಡ್ಬೋದು, 2 ದಿವಸ ಮಾಡ್ಬೋದು. ಇನ್ನು ರೈತರು ಹೊರ್ಚ್ ಕೇಳ್ತಾರೆ, ಊರಲ್ಲೇ ಅವರು ರಸ್ತೆ ತಡೆ ಮಾಡ್ಕೊಂಡು ಯಾರು ಎಲ್ಲಿ ಬರ್ತಾರೆ ಅವಾಗ. ಆ ಮಾದರಿನಲ್ಲಿ ನನ್ನ ಲೆಕ್ಕ ಇದಾದಮೇಲೆ ನೆಕ್ಸ್ಟು ಅದು ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನು ಕೂಡ ಎಚ್ಚರ ಕೊಡ್ತಾ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಕಾಮಗಾರಿ ಕೈ ಬಿಡಲಿಲ್ಲ ಅಂದರೆ ಬರೋ ದಿವಸಗಳಲ್ಲಿ ರೈತರುಗಳು ಆ ಊರುಗಳನ್ನೇ ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಿ ರಸ್ತೆ ತಡೆಗಳಾಗಿ ನನ್ನ ಲೆಕ್ಕ ಈ ನಮ್ಮ ಜಿಲ್ಲೆಗೆ ಆಗುವಂಥ ಯಾವುದೇ ಕಾರಣಕ್ಕೂ ನಮ್ಗೆ ಅಲಾಟ್ ಆಗಿರೋಂಥ ನೀರು ಒಂದು ತೊಟ್ಟು ನಮ್ಮ ಜಿಲ್ಲೆ ಬಿಟ್ಟು ಆಚೆಗೆ ಹೋಗಬಾರ್ದು. ಈ ಕಾಮಗಾರಿ ಸ್ಥಗಿತ ಆಗೋ ಲಕ್ಷಣ ಇದೆಯಾ ಸರ್ ಇವತ್ತು? ಅವರು ಪೊಲೀಸ್ ಪ್ರೊಟೆಕ್ಷನ್ ನೀವು ಹೇಳೋರಿ, 1000 ಪೊಲೀಸ್ ಹಾಕೊಂಡು ಅವರು ಪ್ರೊಟೆಕ್ಷನ್ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಇದು ನೋಡ್ರೆ ಲಕ್ಷಣಗಳಂತೂ ಕಾಣ್ತಿಲ್ಲ. ಅವರು ಬಂಡತನದಿಂದ ಅವರೆಲ್ಲ ಮಾಡಬೇಕು ಅಂತಲೇ ಹೊರಟಿದ್ದಾರೆ. ನಮ್ಮ ಜಿಲ್ಲೆಯವರು ಕೂಡ ಎಲ್ಲರೂ ಕೂಡ ಇದನ್ನು ತೀಕ್ಷ್ಣವಾಗಿ ವಿರೋಧ ಮಾಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಅಲಾಟ್ ಆಗಿರೋ ನೀರನ್ನ ಒಂದು ತೊಟ್ಟು ಆಚೆಗೆ ತೊಗೊಂಡೋಗಂತ ಕುಣಗಲ್ ತೊಗೊಂಡೋಗಕ್ಕೆ ಯಾವುದೂ ತಕರಾರಿಲ್ಲ. ಮೊದಲನೇದಾಗೇ ಹೇಳ್ತಿದ್ದೀವಿ, ಒಂದು ತೊಟ್ಟು ನಮ್ಮ ಅಲಾಟ್ಮೆಂಟ್ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಇದು ಎಲ್ಲರ ಒಂದು ಜವಾಬ್ದಾರಿ, ಜನಪ್ರತಿನಿಧಿಗಳ ಜವಾಬ್ದಾರಿ, ರೈತರ ಜವಾಬ್ದಾರಿ. ಎಲ್ಲರೂ ಕೂಡ ಒಗ್ಗೂಡಿ ಇದನ್ನು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಪ್ರತಿಭಟನೆಯನ್ನು ಬರೋ ದಿವಸಗಳಲ್ಲಿ ಮಾಡ್ತೀವಿ. ಸರ್, ಈಗಾಗಲೇ ಕುಣಿಗಲ್ನವರು ಯಾವುದೇ ಕಾರಣಕ್ಕೂ ಕಾಮಗಾರಿ ತಡೆಯಬಾರ್ದು ಅಂತೇಳಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ನಿನ್ನೆ ಕೂಡ ಏನು ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕುಣಿಗಲ್ ಹೋರಾಟಗಾರರು. ಹೀಗಾಗಿ ಈ ಎರಡೂ ಕೂಡ ಹೋರಾಟ ಇಲ್ಲೊಂದು ಕಡೆ ಒಂದಷ್ಟು ಬಣ ಪರಿವರ್ತನೆ ಆಗ್ತಾ ಇದೆ ಅನ್ನೋದು. ಸರ್, ನಾವು ಹೇಳಿದ್ದೀವಿ ಕುಣಗಲ್ ನೀರು ತೊಗೊಂಡೋಗಕ್ಕೆ ಯಾವುದೂ ತಕರಾರಿಲ್ಲ. ಆದರೆ ಅವ್ರು ಏನು ಡಿಸೈನ್ ಮಾಡಿದ್ದಾರೆ 350-400 ಕ್ಯೂಸೆಕ್ಸ್ ಅಂತಾರೆ. 350 ಅದು 600ವರೆಗೂ ಕ್ಯೂಸೆಕ್ಸ್ವರೆಗೂ ಡ್ರಾ ಆಗ್ತದೆ. 600 ಕ್ಯೂಸೆಕ್ಸ್ ಅಂದರೆ ಇವತ್ತು ಬೂಡ್ನಳ್ಳಿಗೆ ನೀರು ಹರಿತಾ ಇದೆಯಲ್ಲ, ಆ ಕೆಪಾಸಿಟಿ 600 ಕ್ಯೂಸೆಕ್ಸ್ ಅದು ಬರ್ತಾಯಿತ್ತು. ಅದು ನೀವು ನೋಡ್ರೆ ಫೋರ್ಸ್ ಗೊತ್ತಾಗ್ತದೆ. ಅಷ್ಟು ಫೋರ್ಸ್ನಲ್ಲಿ ಇವ್ರು ಪೈಪ್ನ ಡ್ರಾ ಮಾಡ್ಕೊಂಡು ಹೋದರೆ ಕುಣಗಲ್ ತನಕ ತಗೊಂಡೋದ್ರೆ ಯಾರ್ದು ತಕರಾರಿಲ್ಲ. ಆದರೆ ಅವ್ರದ್ದು ಉದ್ದೇಶನೇ ಬೇರೆ ಇದೆ. ನಮ್ಮ ಜಿಲ್ಲೆ ಬಿಟ್ಟು ಆಚೆ ಜಿಲ್ಲೆಗೆ ಏನೋ ಕುಡಿಯೋ ನೀರು ನೆಪದಲ್ಲಿ ಬೇರೆ ಬೇರೆ ಕಡೆಗೆ ತಗೊಂಡೋಗೋ ಅವ್ರದ್ದು ದೂರದೃಷ್ಟಿ. ನಮಗೆ ಅದು ದುರಾಲೋಚನೆ ಅಂತ ನಮಗನ್ಸುತ್ತೆ. ಅವ್ರದ್ದು ದೂರದೃಷ್ಟಿ ಇಟ್ಕೊಂಡವ್ರು ಅವೆಲ್ಲ. ಅದು ಮಾಡಿರೋ ಉದ್ದೇಶ ಕುಣಗಲ್ಗಲ್ಲ. ಅದು ಕುಣಗಲ್ ಬಿಟ್ಟು ಕುಣಗಲ್ ನೆಪ ಅಷ್ಟೇ. ಅದು ಪೂರ್ತಿ ಕುಣಗಲ್ ಬಿಟ್ಟು ಆಚೆಗೆ ಇನ್ನೂ ಅಕ್ಕಪಕ್ಕ ಅವ್ರು ತಗೊಂಡೋಗ್ಲಿ. ನೇರವಾಗಿ ಬೇಕಾದ್ರೆ ಗೊರೂರು ಡ್ಯಾಮಿಂದನೇ ಸಾವುಕಾರ ಚೆನ್ನೈ ಕೆನಾಲ್ ಏನೋ ಇದೆಯಲ್ಲ, ಅಲ್ಲಿಂದನೇ ಬೇಕಾದ್ರೆ ಡೈವರ್ಟ್ ಮಾಡ್ಕೊಂಡು ಅಲಾಟ್ಮೆಂಟ್ ಮಾಡ್ಕೊಂಡು ತಗೊಂಡೋಗ್ಲಿ. ಇಲ್ಲ ಅಂದರೆ ಏನು ಮೇಕೆದಾಟು ಮಾಡ್ತಿದ್ದಾರಲ್ಲ, ಅದನ್ನು ಮಾಡಿಬಿಟ್ಟು ಅಲ್ಲಿಂದ ನೀರು ಅಲಾಟ್ಮೆಂಟ್ ಮಾಡಿ. ತುಮಕೂರು ಜಿಲ್ಲೆಗೆ ಯಾಕೆ ನೀರು ಕೈ ಇಡ್ತಾರೆ ಇವರು? ಇರೋದು ನಮ್ಗೆ 18-19 TMC, ನಮ್ಮ ಜಿಲ್ಲೆಗೆ 25 TMC ತಮಗೆ ಗೊತ್ತಿರಲಿ. ನಾಗಮಂಗ್ಲಕ್ಕೆ 4-5 TMC ಹೋದರೆ ನಮ್ಗೆ ಉಳಿಯೋಂಥದ್ದೇ 19-20 TMC. ಅದರಲ್ಲಿ ಡ್ರಿಂಕಿಂಗ್ ವಾಟ್ರಿಗೆ 6 TMC ಇದೆ. ಇನ್ನೂ ಡ್ರಿಂಕಿಂಗ್ ವಾಟ್ರಿಗೆ ಹೆಚ್ಚಿಗೆ ಬೇಕಿದೆ. ಮತ್ತು ರೈತರಿಗೆ ಇವೆಲ್ಲವೂ ಕೂಡ ಬರೋ ದಿವಸಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರಭಾವ ಮತ್ತು ಹಾರ್ಮು ತುಮಕೂರು ಜಿಲ್ಲೆಗೆ ಆಗ್ತದೆ, ನುಕ್ಸಾನ್ ಆಗ್ತದೆ. ಅದರಿಂದ ಅದನ್ನು ನಾವು ಮುನ್ನೆಚ್ಚೆತ್ಕೊಂಡು ಇವತ್ತೆಲ್ಲ ಕೂಡ ಪಕ್ಷಾತೀತವಾಗಿ ಇವತ್ತು ಏನೇ ವೈಮನಸ್ಸಿದ್ರೂ ಕೂಡ ಮರೆತು ಜಿಲ್ಲೆಯ ನೀರಿನ ಹೋರಾಟಕ್ಕೋಸ್ಕರ ಎಲ್ಲರೂ ಕೂಡ ಸನ್ನದ್ಧರಾಗಿ. ಕುಣಿಗಲ್ ಶಾಸಕರು ಹೇಳ್ತಾ ಇದ್ದಾರೆ, ಸರ್ ನಾನು ಅಂದರೆ ಈ ಜಿಲ್ಲೆ ನಾನು ಕೂಡ ಮಗನಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಇಲ್ಲಿ ಅಂದರೆ ಕುಣಿಗಲಿಗೆ ಮಾತ್ರ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ರಾಮನಗರಕ್ಕಾಗಲಿ ಮಾಗಡಿಗಾಗಲಿ ಈ ನೀರನ್ನು ತೆಗೆದುಕೊಂಡು ಹೋಗಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಸರ್, ಟೆಕ್ನಿಕಲ್ ಕಮಿಟಿ ಮಾಡಿದ್ರು, ನಮ್ಮನ್ನು ಕರೆದಿದ್ರು. ಅದಾದಮೇಲೆ ರಿಪೋರ್ಟ್ ಹೇಳಲಿಲ್ಲ. ಅಲ್ಲಿ ಅಷ್ಟೇ ಎಕ್ಸ್ಪ್ಲನೇಷನ್ ಅಷ್ಟೇ. ಕುಣಗಲ್ಗೇನು ತುಮಕೂರು ಬ್ರಾಂಚ್ ಕೆನಾಲ್ಗೆ 100 ಯೂನಿಟ್ ನೀರು ಎಂಟ್ರಾದರೆ 12 ಯೂನಿಟ್ ಅವ್ರು ಶೇರ್ ಇರೋದು ಕುಣಗಲ್ಗೆ. ಅಷ್ಟನ್ನು ಮಾತ್ರ ನಾವು ತೊಗೊಂಡೋಗ್ತೀವಿ ಅಂತಾರೆ. ಇಷ್ಟು ವರ್ಷ ನೀರು ಬಂದಿಲ್ಲ ಅಂತ ಅವ್ರು ಏನೋ ಅವ್ರಿಗೆ ಒಂದು ಪ್ರೆಸೆಂಟೇಷನ್ ಕೊಟ್ಟರು. ಕುಣಗಲ್ಗೆ ಇಷ್ಟು ವರ್ಷದಿಂದ ಅನ್ಯಾಯ ಐತೆ, ಕೇವಲ 2% ಹೋಗೈತೆ, 5% ಹೋಗೈತೆ. ಅವ್ರಿಗಿರೋದು 12 ಯೂನಿಟ್ಟು. ತುಮಕೂರು ಬ್ರಾಂಚ್ ಕೆನಾಲ್ಗೆ 100 ಯೂನಿಟ್ ಬಂದರೆ 12% ಅವರು ಎಲಿಜಿಬಲ್. 12 ಯೂನಿಟ್ಟು ಅದು ನಮ್ಮ ಇಲ್ಲಿವರೆಗೂ ಬಂದಿಲ್ಲ ಅಂತ ಪ್ರೆಸೆಂಟೇಷನ್ ಕೊಟ್ಟು ಹೇಳ್ತಾರೆ. ಇರೋ ಕೆನಾಲಲ್ಲಿ ತೊಗೊಂಡೋಗ್ಲಿ ಸರ್. ನಾವು ಹೇಳ್ತಿರೋದು 167ವರೆಗೂ. ಏನೀಗ 70ರಿಂದ 167 ಯಡಿಯೂರಪ್ಪನವರು ಮಾಡರ್ನೈಸೇಷನ್ ಈಗ ಆಲ್ರೆಡಿ 80 ಭಾಗ ಆಗಿದೆ. ಅದರಿಂದ ಮುಂದಕ್ಕೆ 217ವರೆಗೂ ತೊಗೊಂಡೋಗ್ಲಿ. 230 ಏನೋ ಬರ್ತದೆ ಥೈಲ್ಯಾಂಡು ನಮ್ಮ. ಬಟ್ ನಮ್ಮ ದುರುದ್ದೇಶನೇ ಬೇರೆ. ಇದು ಉದ್ದೇಶ ಅಲ್ಲ, ಇದು ದುರುದ್ದೇಶ. ಅವರು ಅದು ನಾನು ರಂಗನಾಥ್ ಅವ್ರ ಮೇಲೆ ಹೇಳಲ್ಲ, ಬೇರೆಯವ್ರ ದುರುದ್ದೇಶ. ಅಕ್ಕಪಕ್ಕ ಜಿಲ್ಲೆಗಳಿಗೆ ಇವರು ತೊಗೊಂಡೋಗೋವಂಥ ಕೆಲಸ. ಇವರು ನಮ್ಮ ಜಿಲ್ಲೆ ಮುಖಾಂತರ ಬರುವಂಥ ನೀರು ತೊಗೊಂಡೋಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಮ್ಮ ತುಮಕೂರು ಜಿಲ್ಲೆಗೆ ಇದು ಮರಣಶಾಸನ ಆಗ್ತದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಎಸ್, ಇದು ಶಾಸಕ JB ಜ್ಯೋತಿ ಗಣೇಶ್ ಅವರ ಮಾತಾಗ್ತಾ ಇದೆ. ಇದು ತುಮಕೂರು ಜಿಲ್ಲೆ ಏನು ಲಿಂಕಿಂಗ್ ಎಕ್ಸ್ಪ್ರೆಸ್ನಲ್ಲಿ ಇದೆ, ಇದು ತಗೊಂಡು ಹೋದರೆ ಜಿಲ್ಲೆಗೆ ಮರಣ ಶಾಸನ ಆಗುತ್ತೆ. ಹಾಗಾಗಿ ನಾವು ರಕ್ತವನ್ನು ಬೇಕಾದರೂ ಕೊಡ್ತೀವಿ, ನೀರನ್ನು ಕೊಡೋದಿಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಹೋರಾಟವನ್ನು ಮಾಡೇ ಮಾಡ್ತೀವಿ. ಇವತ್ತು ಹೋರಾಟವನ್ನು ತಡೆಯುವಂಥ ಕೆಲಸ ಆಗ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ಈ ಒಂದು ಕಾಮಗಾರಿನ ತಡೆ ಹಿಡಿತೀವಿ ಅಂತೇಳಿ ಶಾಸಕ JB ಜ್ಯೋತಿ ಗಣೇಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ TV ತುಮಕೂರು.